ಒಂದು ಜಿಂಕೆ ಒಮ್ಮೆ ಕಾಡಲ್ಲಿ ಹುಲ್ಲು ತಿಂತಾ ಇರುತ್ತೆ. ಅದಕ್ಕೆ ಹುಲ್ಲು ತಿನ್ನೋವಾಗ ಸಡನ್ನಾಗಿ ಹುಲಿ ಬಂದು ಅಟ್ಯಾಕ್ ಮಾಡುತ್ತೆ. ಸೊ ಇದನ್ನು ಯಾರೂ ಎಣಿಸಿರಲಿಲ್ಲ ಹಿಂಗೆ ಪ್ರಾಬ್ಲಮ್ ಬರುತ್ತೆ ಅಂತ. ಸೊ ಇವಕ್ಕೇನಂತಾರೆ ಅನ್ಸರ್ಟನ್ ಪ್ರಾಬ್ಲಮ್ಸ್. ಈಗ ಆ ಜಿಂಕೆ ಹುಲಿ ಬಾಯಿಗೆ ತುತ್ತಾಗಬೇಕಾ ಅಥವಾ ಅಲ್ಲಿಂದ ತಪ್ಪಿಸ್ಕೊಂಡು ಓಡಬೇಕಾ? ಇದನ್ನು ಎದುರಿಸೋವಂಥ ಲಕ್ಷಣ ನಮ್ಮ ಮಕ್ಕಳಲ್ಲೂ ಇಂಥ ಸಮಸ್ಯೆಗಳು ಬಂದಾಗ ಮಕ್ಕಳು ಎದುರಿಸ್ಬೇಕು ಸಮಸ್ಯೆಗಳನ್ನು ಅಂತಂದರೆ ತಾಯಂದರೆ ನಾವು ಅವರಿಗೆ ಫಿಸಿಕಲ್ ಸಪೋರ್ಟ್ ಜೊತೆಗೆ ಎಮೋಷ್ನಲಿ ಆಗಿ ಸಪೋರ್ಟ್ ನೀಡಬೇಕು. ಆ ಎಮೋಷ್ನಲ್ ಆಗಿ ಸಪೋರ್ಟ್ ನೀಡಿದಾಗ ಅವರು ತಮಗೆ ಒದಗಿ ಬರೋವಂಥ ಈ ಅನ್ಸರ್ಟನ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಕ್ಕೆ ತಾವೇ ಸಿದ್ಧರಾಗ್ತಾರೆ. ಹಾಗೆ ತಾವೇ ಸಿದ್ಧರಾಗಿ ತಯಾರಾಗಬೇಕಾಗಿರೋದು ನಮ್ಮ ಉದ್ದೇಶ ಆಗಿರೋದ್ರಿಂದ ತಾಯಂದರೆ ನೀವು ಅವರಿಗೆ ಫಿಸಿಕಲ್ ಸಪೋರ್ಟ್ ಜೊತೆ ಎಮೋಷ್ನಲ್ ಆಗಿ ಸಹ ಸಪೋರ್ಟ್ ನೀಡಬೇಕು. ಹಾಗಿದ್ರೆ ಇಂಥ ಹಲವಾರು ಐಡಿಯಾಸ್ಗಳಿಗಾಗಿ ಈ ಮೇಲೆ ಕೊಟ್ಟಿರೋ ಅಂಥ ಲಿಂಕನ್ನು ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಿ. ಥ್ಯಾಂಕ್ ಯು.